ಇವತ್ತು ನೋಡ್ರಿ ಈವ್ನಿಂಗ್ ಆಗಿತ್ತು, ಹಂಗೆ ಇಲ್ಲೇ ಒಂದು ಸ್ವಲ್ಪ ಟಿ ಮಾರ್ಟ್ ಅಂತ ಸೂಪರ್ ಮಾರ್ಕೆಟಿಗೆ ಬಂದಿದ್ವಿ. ಚೈನೀಸ್ ನ್ಯೂ ಇಯರ್ ಡೆಕೋರೇಷನ್ ಮಾಡಿದ್ದಾರೆ ನೋಡ್ರಿ ಇಲ್ಲಿ. ಇಲ್ಲಿ ನೋಡ್ರಿ ಸ್ಕ್ವಿಡ್ ಗೇಮ್ದು ಹಾಕಿದಾರೇನೋ, ಸ್ಕ್ವಿಡ್ ಗೇಮ್ 2. ಇಲ್ಲಿ ನೋಡ್ರಿ ಎಲ್ಲ ಫುಲ್ ರೆಡ್ ಮಾಡಿಬಿಟ್ಟಿದ್ದಾರೆ. ನಾವು ಏನು ತಗೊಳೋತಿಲ್ಲ, ಯಾಕಂದ್ರೆ ಹಂಗೆ ಸ್ವಲ್ಪ ನೋಡಕ್ಕೆ ಬಂದೀವಿ. ಇಲ್ಲಿ ನೋಡ್ರಿ ಡೈಸೋದ ಮಿರರ್ ಹಂಗೈತಿ, ಲೈಟ್ ಹತ್ತೈತಿ. ಸ್ಟ್ರೈಟ್ನರ್ ಆಮೇಲೆ ಡ್ರೈಯರ್ ಎಲ್ಲ ಐತಿ. ಇಲ್ಲಿ ನೋಡ್ರಿ ಗಿಫ್ಟ್ ಎಲ್ಲ ಇವರು ಚೈನೀಸ್ ನ್ಯೂ ಇಯರಿಗೆಲ್ಲನೂ ಗಿಫ್ಟ್ ಎಲ್ಲ ಶೇರ್ ಮಾಡ್ತಿರ್ತಾರೆ ಫ್ಯಾಮ್ಲಿಗೆ ಎಲ್ಲ. ಸೊ ನೋಡ್ರಿ ಎಷ್ಟೆಲ್ಲ ಡ್ರೈ ಫ್ರೂಟ್ಸ್ ಇದು ಎಲ್ಲ. ಇಲ್ಲಿ ನೋಡ್ರಿ ನಮ್ಮ ಇಂಡಿಯಾ ಥರದೊಂದು ಕುಕ್ಕರ್ ಐತಿ. ಇದಕ್ಕೆ ಎಷ್ಟಿರ್ಬೋದು ಹೇಳ್ರಿ, ನೋಡ್ರಿ 2590 ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 5000 ರೂಪಾಯಿ ಮೇಲೆ ಆಗ್ತೈತಿ. ಇದಕ್ಕೆ ನಮ್ಮ ಇಂಡಿಯಾದವ್ರಂತೂ ಯಾರು ತೊಗೊಂಡಿಲ್ಲ ಬಿಡಿ, ಇದನ್ನು ಎಲ್ಲರೂ ಇಂಡಿಯಾದಾಗ ಹೋದಾಗ ತೊಗೊಂಡು ಬಂದುಬಿಡ್ತಾರೆ. ನೋಡ್ರಿ ಎಲ್ಲದಕ್ಕೂ ಹೆಂಗೆ ಗಿಫ್ಟ್ ರ್ಯಾಪ್ ಮಾಡಿದಂಗೆ ಮಾಡಿದ್ದಾರೆ. ರೆಡ್ ಕಲರ್ ಎಲ್ಲದಕ್ಕೂ ಸಪ್ರೇಟಾಗಿ ಈ ಥರ ಹಾಕಿದ್ದಾರೆ ನೋಡ್ರಿ, ಎಷ್ಟು ಚಂದ. ಚೈನೀಸ್ ನ್ಯೂ ಇಯರ್ ಬಂದ್ರೆ ಫುಲ್ ಎಲ್ಲ ರೆಡ್ ಮಾಡಿಬಿಡ್ತಾರೆ ಇವರು. ಇವೆಲ್ಲ ಇವು ಭಾಳ ದೊಡ್ಡ ಇರ್ತಾವೆ. ಎಷ್ಟು ದೊಡ್ಡದೈತಿದ. ನಮ್ಮಂಥ ಸ್ಮಾಲ್ ಫ್ಯಾಮ್ಲಿಗಂತೂ ಭಾಳ ದೊಡ್ಡದಾಗ್ಬಿಡ್ತೇವೆ ಇವು. ನೋಡ್ರಿ ಎಷ್ಟು ದೊಡ್ಡದೈತಿದೆ. ಅದರ ಕ್ವಾಲಿಟಿ ಭಾರಿ ಇರ್ತೈತೆ, ಫುಲ್ ಹೆವಿ ಐತಿದ ನೋಡ್ರಿ. ಇವಾಗ ಒಂದು ಸ್ವಲ್ಪ ಡಿಸ್ಕೌಂಟು ಇಟ್ಟಿರ್ತಾರೆ. ಇಲ್ಲಿ ಎಲ್ಲನೂ ಹಂಗೆ ಮಾಡಿದಾರೆ. ಇದು ಡೆಕೋರೇಷನ್ ಅನ್ಸುತ್ತೆ ಅವ್ರದ್ದು. ಇದು ನೋಡ್ರಿ ಸ್ಟೇನ್ಲೆಸ್ ಸ್ಟೀಲ್ ಕೆಟ್ಟಲ್ಲ. ಇದಕ್ಕೇನು ಭಾಳ ಇಲ್ಲ, 369 ಐತೆ ಅಷ್ಟ. ಒಂದು ಅರೌಂಡ್ 700-800 ಆಗುತ್ತೆ. ಚಂದ ಇರಲ್ಲ ಇದು. ಇದಿಷ್ಟು ಕ್ಯೂಟ್ ಐತಿ. ಇದು ನೋಡ್ರಿ ಹೆಂಗೆ ಮಾಡಿದ್ರೆ ಲೈಟ್ ಹತ್ತೈತಿ. ಇವೆಲ್ಲ ವಾಟರ್ ಪ್ಯೂರಿಫೈರ್. ಇವೆಲ್ಲ ಏರ್ ಪ್ಯೂರಿಫೈರ್ ಅನ್ನತೇನೆ. ನೋಡ್ರಿ ಪಿಲ್ಲುಗಳು ಇಲ್ಲಿನೂ ರೆಡ್ ಅದಾವೆ. ಮತ್ತೆ ಇಲ್ಲಿ ನೋಡ್ರಿ ಚೈನೀಸ್ ನ್ಯೂ ಇಯರ್ ಡೆಕೋರೇಷನ್. ಇದು ನೋಡ್ರಿ ಸ್ನೇಕ್. ಈ ಸಲ ಇಯರ್ ಆಫ್ ಸ್ನೇಕ್ ಐತಿ. ಅದಕ್ಕೆ ಇವೆಲ್ಲನೂ ಅವರು ಡೋರ್ ಮುಂದೆಲ್ಲ ಹಾಕ್ತಿರ್ತಾರೆ ಗುಡ್ ಲಕ್ ಸಂಬಂಧ. ಸ್ನೇಕ್ ನೋಡಿಲ್ಲ, ಎಷ್ಟು ಡಿಫ್ರೆಂಟ್ ಅದು ಸ್ನೇಕ್ ಇದಾವ. ಇವೆಲ್ಲನೂ ನೋಡ್ರಿ ಆ್ಯನ್ಯುವಲಪ್ ಎಲ್ಲ ಇರ್ತಾರಲ್ಲ, ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಗ್ರ್ಯಾಂಡ್ ಚಿಲ್ಡ್ರನ್ಸಿಗೆಲ್ಲ ಇದ್ರಾಗ ದುಡ್ಡದು ಹಾಕಿ ಕೊಡ್ತಾರೆ ಅವರು. ನೋಡಿ ಇಷ್ಟೆಲ್ಲ ಆ್ಯನ್ಯುವಲಪ್.
ನೋಡ್ರಿ ಎವ್ರಿ ಇಯರ್ ಯಾವ್ಯಾವ್ದು ಇರುತ್ತಲ್ಲ ಆ್ಯನಿಮಲ್ ಆ ಥರದ್ದು ಮಾಡಿರ್ತಾರೆ. ನೋಡ್ರಿ ಎಲ್ಲಿ ನೋಡಿದ್ರು ಫುಲ್ ರೆಡ್ ರೆಡ್. ಇದು ನೋಡ್ರಿ ಎಷ್ಟು ಕ್ಯೂಟ್ ಐತಿ. ಇದ್ರೊಳಗೆ ದುಡ್ಡಕ್ಕೆ ಹಿಂಗೆ ಕೊಟ್ಬಿಡೋದು. ಸಣ್ಣ ಹುಡುಗರಿಗೆಲ್ಲ ಮಸ್ತ್ ಚಲೋ ಅನ್ಸತ್ತಿದೆ. ನೋಡ್ರಿ ಎಲ್ಲಿ ನೋಡಿದ್ರೂ ಫುಲ್ ರೆಡ್ 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 ಎಲ್ಲ ಕಡೆ. ಹಂಗೆ ಎಲ್ಲ ಲೆಗೋ ಇಟ್ಟಿದಾರ. ಸಣ್ಣ ಹುಡುಗರೆಲ್ಲ ಹಂಗೆ ಆಡ್ಕೊಂತಿಲ್ಲೇ ಬ್ಯುಸಿ ಆಗಿರ್ತಾವ ಒಂದು ಸ್ವಲ್ಪ ಹೊತ್ತ. ಇಲ್ಲಿ ನೋಡ್ರಿ ಮಸ್ತ್ ಏನೋ ಡ್ರಿಂಕ್ಸ್ ಬಂದವ. ಮತ್ತು ರೆಡ್ ಮಾಡಿಬಿಟ್ಟಿದ್ದಾರೆ ನೋಡಿ. ವೈನ್ಸ್ ಇದು ನೋಡ್ರಿ ಥೈವಾನ್ ಬಿಯರ್ ಅಂತ. ತೈವಾನ್ದು ಇಷ್ಟು ವೆರೈಟಿ ಆಫ್ ರೈಸ್ ಇದಾವ. ಇಲ್ಲಿಂದ ಫುಲ್ 2 ರ್ಯಾಕ್ ಫುಲ್ ದಂಡಿತನ. ಆದರೆ ನಮ್ಮ ಇಂಡಿಯಾದ ರೈಸ್ ಇರಂಗಿಲ್ಲ. ಇದು ಯಾವಾಗಲಾದರೂ ಒಂದ್ಸಲ ಬಂದಿರ್ತೈತೆ ಅಷ್ಟೇ. ನೋಡಿ ಇವ್ರೂ ಎಷ್ಟು ವೆರೈಟಿ ಆಫ್ ರೈಸ್ ಇದಾವ. ಮಲ್ಟಿ ಗ್ರೇನ್ ರೈಸ್ ನೋಡಿದ್ರೆ ಒಂದ್ರೊಳಗೂ ನಮ್ದು ಇಂಡಿಯಾದ ಯಾವುದು ರೈಸ್ ಇಲ್ಲ. ಯಾವಾಗಲಾದರೂ ಒಂದ್ಸಲ ಇಲ್ಲೆಲ್ಲೋ ಮೂಲಾಗಿ ಇಟ್ಬಿಟ್ಟಿರ್ತಾರೆ ಅಷ್ಟೇ. ಒಂದು ಬಾಸ್ಮತಿ ರೈಸ್ ಬರುತ್ತೆ ಅಷ್ಟೆ. ಇದು ನೋಡ್ರಿ ಥೈತುಂಗ್ ವೈಟ್ ರೈಸ್ ಅಂತ. ಪ್ಯೂರಿಫೈಡ್ ಬ್ರೌನ್ ರೈಸ್ ಇದು. ನೋಡ್ರಿ ಈ ಕಡೆನೂ ಐತಿ. ಗೋಲ್ಡನ್ ರೈಸ್ ಒಂದು ಸ್ವಲ್ಪ ಸ್ಟಿಕ್ಕಿ ಇರ್ತಾವೆ. ರೈಸ್ ಕುಕ್ಕರ್ ಮಾಡಿದ್ರೆ ಒಂದು ಸ್ವಲ್ಪ ಚಲೋ ಆಗ್ತೈತಿದೆ. ನಾರ್ಮಲಾಗಿ ನಮ್ಮ ಕುಕ್ಕರ್ ಒಳಗೆಲ್ಲ ಮಾಡಿದ್ರೆ ಅಷ್ಟು ಕರೆಕ್ಟ್ ಆಗಂಗಿಲ್ಲ ಇದೆ. ನೋಡ್ರಿ ಇವರು ಎಷ್ಟು ಅದಾವ ರೈಸ್ ವೆರೈಟಿ. ಈ ಕಡೆ ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಇದ್ರ ಸೆಕ್ಷನ್ ಬಂತ. ಇದು ನೋಡ್ರಿ ಚಿಕನ್. ಇವು ನೋಡ್ರಿ ಇವು ಆರೆಂಜ ಜಪಾನ್ದು ಅಂತ. ಕಾಗೋಶಿಮಾ ಜಪಾನ್.
ಇದು ನೋಡ್ರಿ ದಾಳಂಬ್ರಿ ಬಂದೈತಿ ಈ ಸಲ. ಇಲ್ಲಿ ಯಾವಾಗಲೂ ವಿಂಟ್ರ್ ಒಳಗೆ ಅಷ್ಟೇ ಬರ್ತೈತಿ. ಇಷ್ಟಕ್ಕೆ 6 ದಾಳಂಬ್ರಿಗೆ $7.99. ಇದು ನೋಡ್ರಿ ಇಲ್ಲೊಂದು ಏನೋ ಬಂದೈತಿ, ಅಂದರೆ ಏನಂತ ಗೊತ್ತಾಗಲ್ತದ. ಏನು ಬ್ಯಾಂಬೂ ಇದ್ರಗತ್ಲೆ ಐತಿದ. ಇದು ಜಪಾನ್ ಅಂತ. ಇಲ್ಲೆಲ್ಲ ವೆಜಿಟೇಬಲ್ಸ್. ಇಲ್ಲಿ ನೋಡ್ರಿ ಎಷ್ಟು ವೆರೈಟಿ ಆಫ್ ಮಶ್ರೂಮ್ ಸಿಗ್ತಾವ. ಇದು ಒಂಥರ, ಇಲ್ಲೊಂದು ಬ್ಲ್ಯಾಕ್ ಕಲರ್ ಐತಿ, ಇಲ್ಲೊಂಥರ ಐತಿ ನೋಡ್ರಿ. ಇಲ್ಲೇ ಒಂದು 7-8 ಥರ ಇದಾವೆ ಮಶ್ರೂಮ. ಇವು ಎಲ್ಲ ಮಶ್ರೂಮ. ಇದು ಮಶ್ರೂಮ್ ನೋಡಿ. ಮತ್ತೆ ಇಲ್ಲೊಂಥರ ಐತಿ. ಇದು ನೋಡ್ರಿ ಸ್ಮಾಲ್ ಕ್ಯಾಬೇಜ್ ಇರ್ತಾವಲ್ಲ ಆ ಥರದ್ದು ಐತೆ ನೋಡಿದ. ಸ್ಮಾಲ್ ಇನ್ನು ಎಷ್ಟು ಚಂದವ. ಈ ರೆಡ್ ಆನಿಯನ್ ನೋಡಿದ್ರಂತೂ ಮುಗೀತು. ಇವು 2 ಆನಿಯನಿಗೆ ನೋಡ್ರಿ $85, ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ $170-180 ಆಯ್ತು. ಇಷ್ಟಕ್ಕೆ ಒಂದು 2 ಆನಿಯನಿಗೆ. ಇದು ಯಾವಾಗಲೂ ಕಾಸ್ಟ್ಲಿನೇ ಇರ್ತೈತಿ. ಇದು ಮತ್ತು ಇದು ವೈಟ್, ಇಲ್ಲ ರೆಡ್ ಆನಿಯನ್ 69, ವೈಟ್ ನೋಡ್ರಿ ಇವೆರಡಕ್ಕೆ 85. ಇವು ನೋಡ್ರಿ ಚೈನೀಸ್ ನ್ಯೂ ಇಯರ್ ಇರುತ್ತಲ್ಲ, ಅವಾಗ ಇವರೆಲ್ಲ ಇದು ಹೋಮ್ ಡೆಕೋರೇಟ್ ಮಾಡೋಕ್ಕಿದೆಲ್ಲ ತೊಗೊಂಡು ಹೋಗ್ತಿರ್ತಾರೆ ಗಿಡಗಳು. ಇದು ಗಿಡ ತೊಗೊಂಡೋಗಿ ಇವತ್ತಿನ ಡೆಕೋರೇಷನ್ ಮಾಡ್ತಾರಲ್ಲ ನೋಡ್ರಿ. ಥೈಲ್ಯಾಂಡಿಂದ ಬಂದಿದೆ. ಇಷ್ಟಕ್ಕೆ $269. $269 ಅಂದರೆ ಎಷ್ಟಾಗುತ್ತೆ? ಇದು 500 ಮೇಲೆ ಆಯ್ತಾ. ಇದು ನೋಡ್ರಿ ತೈವಾನ್ ಒಳಗಿಂದ. ಇದು ಫ್ಯಾಷನ್ ಫ್ರೂಟ್ ಅಂತಾರೆ ಇದಕ್ಕೆ. ಇಲ್ಲಿದೆ ನೋಡ, ಫ್ಯಾಷನ್ ಫ್ರೂಟ್. ಇದು ಸ್ವಲ್ಪ ಹುಳಿ, ಒಂದು ಸ್ವಲ್ಪ ಸ್ವೀಟ್ ಆ ಥರ ಬರ್ತೈತಿ. ಸಿಟ್ರಸ್ ಫ್ರೂಟ್ ಇರುತ್ತಲ್ಲ ಆ ಥರ. ಇಲ್ಲಿ ನೋಡ್ರಿ ಸೆಲ್ಫ್ ಆಗಿ ಬಿಲ್ ಮಾಡ್ಕೊಳ್ಳೋದು. ಫ್ರೂಟ್ಸ್ ಐತಂದ್ರೆ ಅದಕ್ಕೆ ನಂಬರ್ ಇರುತ್ತೆ, ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಕ್ವಾಂಟಿಟಿ ಅಂತ ಬರೋದ್ರೆ ಇಲ್ಲಿ ರಿಸಿಪ್ಟ್ ಬರ್ತೈತಿ. ಇದು ಒಂದು ಫ್ರೂಟ್ ನೋಡ್ರಿ, ಮೋಸ್ಟ್ಲಿ ತೈವಾನ್ ಒಳಗೆ ಅಷ್ಟೇ ಇರುತ್ತೆ ಅನ್ಸತ್ತದ. ಪೈನಾಪಲ್ ಕಸ್ಟರ್ಡ್ ಆ್ಯಪಲ್ ಅಂತ. ನಮ್ಮಲ್ಲಿ ಹೆಂಗೆ ಸೀತಾಫಲ ಇರ್ತೈತಲ್ಲ ಅದೇ ಥರನೇ ಇರುತ್ತೆ, ಆದರೆ ಇದೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬರ್ತೈತಿ. ಅದು ನೋಡ್ರಿ ಒಳಗಡೆ ಹೆಂಗಿರ್ತೈತಿ, ಇದು ಪ್ಲೇನ್ ಬರ್ತೈತಿ, ಒಳಗೂ ಬ್ಲ್ಯಾಕ್ ಸೀಡ್ ಇರ್ತಾವ. ಇಲ್ಲಿ ತೈತುಂಗ್ ಅನ್ನೊಂದು ಪ್ಲೇಸ್ ಐತಿ, ಅಲ್ಲಿ ಹೆಚ್ಚು ಬೆಳೀತಾರೆ ಇದನ್ನ. ಆದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರ್ತೈತಿ ಇದು. ಇನ್ನು ಬೇರೆ ಕಡೆ ಸಿಗುತ್ತಾ ಗೊತ್ತಿಲ್ಲ, ಬಟ್ ತೈವಾನ್ ಒಳಗಂತೂ ಹೆಚ್ಚು ಬೆಳೀತಾರೆ ಇದನ್ನ. ಇಲ್ಲೇ ನೋಡ್ರಿ ಹಂಗೆ ಮೆಡಿಕಲ್ ಸೆಕ್ಷನ್ ಐತಿ, ಫ್ಯಾಮಿಲಿ ಹೆಲ್ತ್ ಕೇರ್ ಅಂತ. ನೋಡ್ರಿ ಎಷ್ಟು ವೆರೈಟಿ ಆಫ್ ಸಪ್ಲಿಮೆಂಟ್ ಅದು ಇದು ಎಲ್ಲ ಇದಾವೆ ಇಲ್ಲಿ. B12, ಒಮೆಗಾ ನೋಡ್ರಿ. ಹೆಲ್ತ್ ಕೇರ್ದು ಮೆಡಿಸಿನು ಅದು ಇದೆಲ್ಲ ಇರ್ತಾವೆ, ಸಪ್ಲಿಮೆಂಟ್ರಿ ಅದು ಇಲ್ಲ. ಇಲ್ಲೇ ಒಬ್ಬರು ಮೆಡಿಕಲ್ದವರು ಇರ್ತಾರೆ, ಅವ್ರಿಗೆ ಬೇಕಾದ್ರೆ ಚೆಕ್ ಮಾಡ್ಬೋದು. ಇಲ್ಲಿ ಸೂಪರ್ ಮಾರ್ಕೆಟ್ ಒಳಗೆ ಇರುತ್ತದು ನೋಡ್ರಿ. ಇಲ್ಲಿ ಅಷ್ಟು ಬೇರೆ ಬೇರೆ ಥರ ವಿಟಮಿನ್ಸ್ ಅದು ಇದು ಎಲ್ಲ ಟ್ಯಾಬ್ಲೆಟ್ಸ್.
ಮಲ್ಟಿವಿಟಮಿನ್. ಇದು ನೋಡ್ರಿ ಅರಿಶಿಂದ ಟರ್ಮರಿಕ್ ಎಕ್ಸ್ಟ್ರಾಕ್ಟ್. ವೆಜಿಟೇಬಲ್ಸ್ ನೋಡ್ರಿ ಎಷ್ಟದಾವ. ಓಕೆ ಬಂದು ತಡಿ. ಆಮೇಲೆ ಇಲ್ಲೆಲ್ಲ ಸ್ಕಿನ್ ಕೇರ್, ಓಲೆ, ಮೆಬಿಲಿನ್ ಇವೆಲ್ಲ ಇದಾವೆ ನೋಡಿಲಿ. ಆಮೇಲೆ ಇಲ್ಲಿ ಬಂದ್ರೆ ಬಿಲ್ಲಿಂಗ್. ಇಲ್ಲಿ ನೋಡ್ರಿ ಲಾಟ್ರಿ ಇರ್ತಾವ. ಎಲ್ಲ ಫುಲ್ ರೆಡ್ ಇದೇನು ಕ್ಲೋಸ್ ಆಗಿ ಬಿಟ್ಟಿದಾವಲ್ಲ ಇವ. ಇಟ್ಸ್ ಕ್ಲೋಸ್. ಯಸ್ ಎಲ್ಲ ಕಡೆ ರೆಡ್ ಆಗಿಬಿಟ್ಟೈತಲ್ಲ ರೇಂಜ್. ಯಾಕೆ ರೆಡ್ ಮಾಡಿದಾರ ಅವ್ರ? ಹಾಂ ಎದಕ್ಕೆ? ನ್ಯೂ ಇಯರ್. ನ್ಯೂ ಇಯರ್ಗೆ ಏನು ಅನ್ನೋದು? ಏನು ಅನ್ನೋದು ಅದಕ್ಕೆ? ಶಿನ್ನಿನ ಕೊಯ್ಲ. ಈ ಕಡೆದು ಎಂಟ್ರಿ, ಈ ಕಡೆ ಎಕ್ಸಿಟ್. ಎಷ್ಟು ದಿವಸ ಹೇಳಲ್ಲ ನೋಡೋಣ. ಈಗ ನೋಡ್ರಿ ಮನೆಗೆ ಹೋಗಬೇಕು. 1-2-3 ಡೇಸ್ ಒಳಗೆ ಇಂಡಿಯಾಗೆ ಹೋಗೋರ್ದೇವಿ. ಸೊ ಹಂಗೆ ಸುಮ್ಮನೆ ಬಂದಿದ್ವಿ, ಒಂದು ಸ್ವಲ್ಪ ಸಾಮಾನು ತೊಗೊಳೋದಿತ್ತು ಅಷ್ಟೆ. ಸೊ ಮತ್ತೆ ನೆಕ್ಸ್ಟ್ ಹೋಗೋ ಸಿಗ್ತೀನಿ. ಬಾಯ್.